ಇನ್ನೊಂದು ಆಸೆ ಇದೆ ನಮಗೆ ಆ ದಿನಗಳ ಕೋಮಲ್ ಬರಬೇಕು ಮತ್ತೆ ತೆರೆಗೆ ಏನು ಅಂತ. ಯಾಕಂದರೆ ದರ್ಶನ್ ಅವ್ರ ಜೊತೆಗೆ ಆ ಹಾಸ್ಯ ಆಗಿರ್ಬೋದು, ಆ ರೀತಿಯ ಕೋಮಲನ್ನು ನಾವು ತೆರೆ ಮೇಲೆ ನೋಡಬೇಕು ಅನ್ನೋಂಥದ್ದು ತುಂಬ ಆಸೆ ಇದೆ. ನಮ್ದಂತರ ಪ್ರೇಕ್ಷಕರ ಆಸೆನೂ ಕೂಡ ಅದೇ. ಇಲ್ಲ, ನಮಗೆ ಆ ಥರದ್ದು ಪಿಕ್ಚರ್ಸ್ ಬಂದಾಗ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಇವಾಗ ವಿಷ್ಣುವರ್ಧನ್ ಅವ್ರದ್ದು ಆಪ್ತರಕ್ಷಕ ಬಂದಾಗ ನಾನು ಮಾಡಿದೆ. ಆ ಥರದ್ದು ಯಾವ್ದಾದ್ರು ಪಾತ್ರ ಇದ್ದಾಗ ನಾನು ಮಾಡ್ತಾ ಇರ್ತೀನಿ. ಬರದೇ ಇದ್ದಾಗ ನನ್ನ ಪಾಡಿಗೆ ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ನನಗೆ ಏನಂತಂದರೆ ಟೋಟಲಾಗೆ ಯಾವ್ದು ನಮಗೆ ಕತೆಗೆ ಸೂಟ್ ಆಗುತ್ತೆ ಅದು ಮಾಡ್ಬೋದು, ನನಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ಕತೆ ಏನು ಕೇಳುತ್ತೆ ಅದನ್ನು ಮಾಡ್ತಾಯಿದ್ದೀನಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು, ಅದು ನಿಂತೇ ಹೋಯ್ತು ಅದು. ಸೊ ಈಗ ತಮಿಳಲ್ಲಿ ಒಂದು ವಿಲನ್ ಆಗಿ ಮಾಡಿದೆ, ನನಗೆ ಒಳ್ಳೆಯ ಹೆಸರು ಬಂತು. ಸೊ ಅದು ಅವ್ರು ಕರೀತಾ ಇರ್ತಾರೆ, ಬರೀ ಅದೇ ಥರ ರೋಲ್ ಕರೆದಾಗಲೂ ನಾನು ಹೋಗಲ್ಲ, ಅಲ್ಲೂ ಒಂದೊಂದು ಥರ ಬೇರೆ ಬೇರೆ ಥರದ್ದು ಟ್ರೈ ಮಾಡ್ತಾಯಿದ್ದೀನಿ. ಈಗ ಯಾವುದೋ ಒಂದು ವೆಬ್ ಸೀರೀಸ್ಗೆ ಹಿಂದಿಗೆ ಹೇಳಿದ್ದಾರೆ, ಅದು ಆದಮೇಲೆ ಗೊತ್ತಾಗಬೇಕು. ನಮಗೂ ಹಿಂದಿ ಅಷ್ಟೊಂದು ಬರಲ್ಲ, ಬಟ್ ಪ್ರಯತ್ನ ಪಟ್ಟು ಒಂದು ಟ್ರೈ ಮಾಡೋದು. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದೆ ಅವಾಗ ಕೋಮಲ್ ಅವರು. ನಾವು ಮಾಡೋದು ಎಲ್ಲ ಪಿಕ್ಚರೂ ಪ್ಯಾನ್ ಇಂಡಿಯಾ ಆಗಲಿ ಅಂತ, ಆದಾಗ ನಾವು ಪ್ಯಾನ್ ಇಂಡಿಯಾ ಅಂತ ಹೇಳಬೇಕು. ಅದು ನಾವೇ ಭಯಬಿಟ್ಟು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಾರ್ದು, ಅದು ಪ್ರಯತ್ನ ಪಡಬೇಕು. ಅದಾದರೆ ಪ್ಯಾನ್ ಇಂಡಿಯಾ ಪಿಕ್ಚರ್. ಈ ನಮಗೆ ನಿಮ್ಮ ಸಿನಿಮಾಗಳು ಮುಂದೆ ಬರುವಂಥ ಸಿನಿಮಾಗಳು ಅದೇ ಹೇಳಿದ್ನಲ್ಲ, ತೆನಾಲಿ ಆಗಿರ್ಬೋದು, ರಿಲ್ಯಾಕ್ಸ್ ಆಗಿರ್ಬೋದು, ಸಂಗೀತ ಬಾರ್ ರೆಸ್ಟೋರೆಂಟು, ಆ ಸಿನಿಮಾಗಳ ವಿಶೇಷತೆ ಏನು ಹೇಳಿ? ಹ್ಯೂಮರೇ. ಹ್ಯೂಮರ್ ಜೊತೆಗೆ ನಮ್ಮ ಕಂಟೆಂಟ್ ಇರುತ್ತೆ. ಯಾಕಂದರೆ ಆ ಹ್ಯೂಮರ್ನ ಮಿಸ್ ಮಾಡೋಂಗೆ ಇರಲ್ಲ. ಇವಾಗ ಹೆಂಗೆ ನ್ಯಾಚುರಲ್ ಫ್ಲೇವರ್ಸ್ ಐಸ್ ಕ್ರೀಮ್ ಇರುತ್ತೆ, ಆ ಥರ ಅದು ಮ್ಯಾಂಗೋ ಫ್ಲೇವರ್ ಅಂದರೆ ಅದು ಮ್ಯಾಂಗೋ ಇರಲೇಬೇಕು ಅದರೊಳಗಡೆ. ಆ ಮ್ಯಾಂಗೋ ಇದ್ರೇ ಆ ಮ್ಯಾಂಗೋ ಫ್ಲೇವರ್ ಆಗೋದು. ಹಂಗೆ ಸೀತಾಫಲ ಅಂದರೆ ಸೀತಾಫಲ ಫ್ಲೇವರ್. ಹಂಗೇ ನಾವು ಕಾಮಿಡಿ ಫ್ಲೇವರ್ ಇದ್ದೇ ಇರುತ್ತೆ, ಜೊತೆಗೆ ನಮ್ಮ ಕಂಟೆಂಟು ಇರುತ್ತೆ. ಕೋಮಲ್ ಅವರ ಕನಸೇನು? ಕನಸು ಒಳ್ಳೊಳ್ಳೆ ಈಗ ಇಂಡಸ್ಟ್ರಿಗೆ ನಾನು ಬಂದಾಯಿತು, ಇದರಲ್ಲಿ ಇನ್ನೂ ಒಂದು ಒಳ್ಳೆ ಪ್ರಯತ್ನಗಳು ಮಾಡಬೇಕು. ಎಷ್ಟೋ ಪಿಕ್ಚರ್ಸ್ ಇದೆ ಆ ಥರ. ಒಂದು ಈಗ ಮಾತು ಆಡದೇನೆ ಪಿಕ್ಚರ್ ಮಾಡೋವಂಥದ್ದು ಒಂದು ಪ್ರಯತ್ನ ಪಡ್ತಾಯಿದ್ದೀವಿ. ಆ ಥರದ್ದು ಒಂದೊಂದು ಹೊಸ ಪ್ರಯತ್ನ ಪಡ್ತಾಯಿರ್ತೀವಿ. ಈಗ ಕೆಲವರು ನಟರುಗಳದ್ದು ಒಬ್ಬೊಬ್ರದ್ದು ಒಂದೊಂದು ಲೈಫ್ ಸ್ಟೈಲ್ ಇರುತ್ತೆ. ನಮಗೊಂದು ಕ್ಯೂರಿಯಾಸಿಟಿ, ಕೋಮಲ್ ಸರ್ ಅವರ ಲೈಫ್ ಸ್ಟೈಲ್ ಹೇಗಿದೆ? ಭಾಳ ಸಿಂಪಲ್ ನಂದು, ತುಂಬ ಸಿಂಪಲ್. ನೀವು ನೋಡ್ತಾ ಇದ್ದೀರಲ್ಲ, ಭಾಳ ಸಿಂಪಲ್ ಆಗಿರುತ್ತೆ. ಇತ್ತೀಚೆಗೆ ಬರುವಂಥ ನಟರಿಗೆ ಏನು ಸಜೆಷನ್ ಕೊಡ್ತೀರಾ? ಯಾಕಂತೇಳಿದ್ರೆ ಏನೋ ಒಂದು ಕನಸಿಟ್ಕೊಂಡ್ಬರ್ತಾರೆ ಚಿತ್ರರಂಗ ಎನ್ನುವಂಥದ್ದು. ಯಾಕಂತೇಳಿದ್ರೆ ನಿಮ್ಮದು ಅಲ್ಲ, ಆವಾಗಲೇ ಹೇಳಿದ್ನಲ್ಲ ಓದ್ಕೊಂಡು ಬನ್ನಿ ಅಂತ. ಓದ್ಕೊಂಡು ಬರಬೇಕು, ಸಿನಿಮಾಗೆ ಬರಬೇಕು ಅಂತಂದರೆ ಯು ಶುಡ್ ಸ್ಟಡಿ ವೆಲ್ ಅಬೌಟ್ ಸಿನಿಮಾ ಆ್ಯಂಡ್ ಕಮ್. ನಿಜ ಸರ್. ಇದ್ರ ಜೊತೆಗೆ ಇತ್ತೀಚೆಗೆ ಒಂದೆರಡು ಮೂರು ಸಿನಿಮಾ ರಿಲೀಸ್ ಆದವು, ಸಿನಿಮಾಗೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಎನ್ನುವಂಥದ್ದು. ನಟರು ಥಿಯೇಟ್ರಲ್ಲೇ ಕಣ್ಣೀರು ಹಾಕೋಕೆ ಶುರು ಮಾಡ್ತಾರೆ. ಅಂದರೆ ಜನ ಅವ್ರ ನೋವಾಗಿರುತ್ತೆ, ಅವರು ವ್ಯಕ್ತಪಡಿಸೋಕೆ. ಈಗ ಅಪ್ಪ ಅಮ್ಮನ ಹತ್ರ ನೋವು ವ್ಯಕ್ತಪಡಿಸ್ದೆ ಪಕ್ಕದ ಮನೆಯವ್ರ ಹತ್ರ ನೋವು ವ್ಯಕ್ತಪಡಿಸೋಕ್ಕಾಗಲ್ಲ. ಹಂಗೆ ಆಡಿಯನ್ಸ್ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿರ್ತಾರೆ, ಅವ್ರ ಹತ್ರ ನೋವು ತೋಡ್ಕೊಂಡಿರ್ತಾರೆ. ಅದರಲ್ಲಿ ಜಾಸ್ತಿ ವಿಶ್ಲೇಷಣೆ ಮಾಡೋವಂಥದ್ದು ಏನಿಲ್ಲ. ಅವ್ರ ನೋವನ್ನ ಆಡಿಯನ್ಸ್ ಹತ್ರ ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಇಷ್ಟ ಆದರೆ ಅವ್ರು ಪಿಕ್ಚರ್ ನೋಡ್ತಾರೆ. ಮತ್ತು ಈಗ ಕನ್ನಡ ಆಯಿತು, ಪರಭಾಷೆ ನಟರ ಜೊತೆಗೆ ಯಾವುದಾದ್ರು ಅಂದರೆ ಬಿಗ್ ಸ್ಟಾರ್ ಜೊತೆಗೆ ಶೇರ್ ಮಾಡ್ಕೋಬೇಕು ಸ್ಕ್ರೀನ್ ಅನ್ನುವಂಥದ್ದು ಯಾವ್ದಾದ್ರು ಇದೆಯಾ? ನನಗೇನು ಆಸೆ ಅಂತೇನಿಲ್ಲ. ಬಂದರೆ ಇವಾಗೆಲ್ಲರೂ ಭಾಳಷ್ಟು ಬೇರೆ ಬೇರೆ ಸ್ಟೇಟಿಂದ ಕೂಡ ಒಬ್ಬೊಬ್ಬರು ಪಿಕ್ಚರ್ಗಳು ಅವಕಾಶ ಸಿಗ್ತಾ ಇರುತ್ತೆ. ನನಗೆ ಸಿಕ್ಕಂಥ ಅವಕಾಶ ಚಿಕ್ಕ ಅವಕಾಶ ಸಿಕ್ಕಿದ್ದು, ದೊಡ್ಡ ಅವಕಾಶ ಸಿಕ್ಕಿದಾಗ ಅದನ್ನ ಉಪಯೋಗಿಸ್ಕೋತೀವಿ. ನಿಮ್ಮ ಬದುಕಲ್ಲಿ ಯಾವುದಾದ್ರೂ ಈ ನೋವಿನ ಸಂಗತಿ ಅಥವಾ ಇದು ಖುಷಿ ಆದರೆ ಎರಡು ಯಾವ ವಿಚಾರ? ಯಾವುದೋ ಆ ಥರದ್ದು ಯಾವುದೂ ಇಲ್ಲ. ಆಮೇಲೆ ನಾನು ಟಿ ವಿ ಮುಂದೆ ಅಥವಾ ನಾನು ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಅದರದ್ದು ಎಸೆನ್ಸ್ ಹೊರಟೋಗಿದೆ. ಸೊ ನಮ್ಗೆ ಖುಷಿ ಯಾವುದು, ನಮ್ಗೆ ದುಃಖ ಯಾವುದು ಅನ್ನೋದು ಅದೊಂಥರ ಮಾರ್ಕೆಟಿಂಗ್ ಥರ ಆಗೋಗಿದೆ. ಸೊ ನಾನು ಹಂಗಾಗಿ ಹೆಚ್ಚಿಗೆ ಅದನ್ನೆಲ್ಲ ಮಾತಾಡೋದು. ಇದ್ರ ಜೊತೆಗೆ ಈ ಹಿಂದೆ ಬರ್ತಿರ್ತಕ್ಕಂಥ ಸಿನಿಮಾಗಳಿಗೂ ಇತ್ತೀಚೆಗೆ ಬರುವಂಥ ಸಿನಿಮಾಗಳು ಅಂದರೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಜನ ನೋಡೋ ರೀತಿ ಆಗಿರ್ಬೋದು, ಯಾವ ರೀತಿ? ಜನಕ್ಕೆ ಇವತ್ತು ಸಬ್ಟೈಟಲ್ಸ್ ಬಂದಿರೋದಕ್ಕೇ ಸೌತ್ ಕೊರಿಯಾ ವರ್ಲ್ಡ್ ಮಾರ್ಕೆಟ್ಗೆ ಹೋಗಿ ನಿಂತ್ಕೊಂತು. ಅದು ಅವರು ಅವತ್ತೇ ಹೇಳಿದ್ದಾರೆ, ಆ ಡೈರೆಕ್ಟ್ರು, ಪ್ಯಾರಾಸೈಟ್ ಡೈರೆಕ್ಟ್ರು, ಸಬ್ಟೈಟಲ್ಸ್ ಕ್ಯಾನ್ ಚೇಂಜ್ ದ ಎಂಟೈರ್ ಸಿನಿಮಾಸ್ ಗ್ರಾಫ್ ಅಂತ ಹೇಳ್ತಾರೆ. ಸೊ ಇವಾಗ ನನ್ನ ಪಿಕ್ಚರು ಮೊನ್ನೆ ಹಿಂದಿಗೆ ಡಬ್ಬಿಂಗ್ ಹೋಯಿತು, ಅವ್ರು ನೇಪಾಳ ಭಾಷೆಯಲ್ಲೂ ಡಬ್ಬಿಂಗ್ ಹೋಗಿದೆ. ಸೊ ನೇಪಾಳ ಭಾಷೆ ಒಳಗಡೆ ನಮ್ಮ ವಾಯ್ಸ್ ಹಾಕ್ಬಿಟ್ಟು ನೋಡಿದಾಗ ನಾವೆಲ್ಲರೂ ನೇಪಾಳ್ಗೆ ಹೋದಾಗ ನಮ್ಮನ್ನು ಗುರ್ತಿಡಿಬೋದು. ಸೊ ಅಷ್ಟರ ಮಟ್ಟಿಗೆ ಸಿನಿಮಾ ಬೆಳೆದಿದೆ. ಬಟ್ ಕಂಟೆಂಟ್ ಬೇಕೇ ಬೇಕು. ಕಂಟೆಂಟ್ ಇಲ್ಲದೆ ಇವತ್ತು ಪಿಕ್ಚರ್ ಮಾಡೋದಕ್ಕಾಗೋದೇ ಇಲ್ಲ. ಅಂದರೆ ಕಮ್ಮಿ ಬಜೆಟಲ್ಲಿ, ಪ್ಲ್ಯಾನ್ ಬಜೆಟಲ್ಲಿ ಹೊಸ ರೂಪಗಳು, ಹೊಸ ಕತೆಗಳನ್ನ ಕೊಡ್ತಾ ಇರಬೇಕು, ಓದ್ತಾ ಇರಬೇಕು, ಬರ್ತಾ ಇರುತ್ತೆ.